ಸ್ವರ ಪಿಡಿದು ನಡೆತರಲು ನಡೆತರಲು ಅಮೃತ ವರ್ಷಿಣಿ ರಾಗದ ಸ್ವರ ಪಿಡಿದು ನಡೆತರಲು ಅಮೃತ ವರ್ಷಿಣಿ ರಾಗ ಸುಸ್ವರ ಬಿಟ್ಟಿದ್ದು ನಡೆತರಲು ತನುವಿನ ಪರಿಮಳವು ತನುವಿನ ಪರಿಮಳವು ಸೋಕಲು ಕೌತುಕ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಪರಿಮಳವಿಡಿದು ಮುಂಬರಿಯೇ
ಚಲ್ವ ತರುಣಿ ಮಣಿ ವಿಮಲಗಾದ ಚಲ್ವ ತರುಣಿ ಮಣಿಯೋ ತರುಣಿ ಮಣಿಯೋ ವಿಮಲಗಾದ್ರೆ ಹರಿಣನೇತ್ರೆ ವಿಮಲಗಾತ್ರೆ ಶರದಿಂದು ವದನ ಕರಿಣ ನೀನೆ ಗೆಲ್ಲುವುದು ಮಣಿ ಮಣಿಯು ನೋಡೆ ಮರಣ ಕೂಗಣೆ ಅಂತಿಯಳು ನೀರೇ ಮರಣ ಕೂಗಣೆ ಅಂತಿಯಳು ನೀರೇ ದಿನ ತಗದಿನ ದಿನ ತಗದಿನ ತೋದಿನ ತಗದಿನ ತೈದಿನ ನೀನು ಸ್ವಲ್ಪ ಹೊತ್ತು ಇದ್ರೆ ಮತ್ತೆ ಎತ್ತಿಕೊಂಡೇ ಹೋಗ್ಬೇಕಷ್ಟೇ ಅಲ್ವಾ? ಅಮ್ಮ ಅಣ್ಣ, ಸ್ವರದ ಉಗಮ ಸ್ಥಾನ ಎಲ್ಲಿಂತ ಹುಡುಕುತ್ತಾ ಬಂದವರು ನಾವು. ಅಲ್ಲಿ ಹೊರಡುವಾಗ ಹೀಗಿರ್ಲಿಲ್ಲ,
ಇಲ್ಲಿ ಪ್ರಾರಂಭಿಸಿದ ಮೇಲೆ ಗೊತ್ತು ನಮಗೆ. ಇಷ್ಟ ದೀರ್ಘ ಉಂಟು ಅಂತ ಈಗಲೇ ಗೊತ್ತಾದ. ಏ ತಮ್ಮ, ಅಣ್ಣ ಗೊತ್ತಾಯ್ತು ಬಾ. ಗೊತ್ತಾಯ್ತಾ? ಇಲ್ಲಿ ಬಾ. ಏ ಬಂದೆ. ಸ್ವರದ ಉಗಮ ಸ್ಥಾನ ಎಲ್ಲಿ? ಎಲ್ಲಿ ಕೃಷ್ಣ ಮುಂದೆ ಬರುವಾಗ ಅಲ್ಲಿ ನೋಡು. ಅಲ್ವಾ? ತಟ್ಟನೆ ನಮ್ಮನ್ನು ತಡೆದು ನಿಲ್ಲಿಸಿದಂತಹ ಅನುಭವ. ಕೋಟಿ ಸೂರ್ಯ ಪ್ರಕಾಶ ಒಂದಾಗಿ ಕಾಣಿಸ್ತಾ ಇದೆ. ನಿಜ. ಆಕಾಶದಿಂದ ಇಳಿಸಲ್ಪಟ್ಟಂತಹ ಒಂದು ಉಯ್ಯಾಲೆ, ಬಂಗಾರದ ಉಯ್ಯಾಲೆ. ಸೂರ್ಯನ ಕಿರಣ ಒಂದಿಷ್ಟು ಕೂಡ ಕಾಡಿಗೆ ಬೀಳುವುದಿಲ್ಲ. ಆದರೂ ಕೂಡ ಕೋಟಿ ಸೂರ್ಯ ಪ್ರಭೆ ಅವಳ ಮುಖದಿಂದ ಹೊರಬರುತ್ತಿರುವಂತಹ ಕಾಂತಿ. ತಮ್ಮ, ಅವಳ ಕಿರೀಟ ನೋಡು, ಪಳ ಪಳ ಪಳ, ಬಹುಶಃ ಹೊಸತು ಅಂತ ಅಲ್ವಾ? ಅಲ್ವಾ? ಆಗಿರ್ಲೂಬಹುದು. ಅಲ್ಲ, ಪ್ರಕಾಶಕ್ಕೆ ಆ ರೀತಿಯಾಗಿ ಇರುವಂತಹ ಮೆರುಗು ಏನು ಏನೇ ಇಲ್ಲಿ ಅವಳನ್ನು ನೋಡುತ್ತಾ ಇದ್ರೆ ನಾಕದ ಸತಿಯರ ನೂಕಲಿ ಮಡು ಹೇಗೆ ಈಕೆಯ ನೋಡದ ನೇತ್ರಗಳು ಯಾತಕ್ಕೆ ನೇಗುರುಳ ಸಿರಿಮುಡಿಯ ಮೌಳಾದರದ ಕಪ್ಪು ಕಂಠದ ತರಳನಯನದ ಸಂಪಿಗೆಯ ನಾಸಿಕದ ಹಂಸಗಮನ. ತಮ್ಮ, ನಮ್ಮ ಶಬ್ದ ಭಂಡಾರದಲ್ಲಿ ಸ್ವಲ್ಪ ಕಡಿಮೆ, ಆದರೂ ಕೂಡ ಇವಳನ್ನು ಬಿಟ್ಟು ಹೋಗುವ ಹಾಗಿಲ್ಲ. ನಾಡಿನಲ್ಲಿ ಇಂತಹ ರೂಪವತಿ ಓರ್ವಳು ಇದ್ದಾಳೆ ಅಂತಾದ್ರೆ ಯಾಕೆ ಬಂದಿದ್ದಾಳೆ? ಮದುವೆ ಆಗ್ಲಿಲ್ವಾ? ಮನೆ ಇಲ್ವಾ? ಮಠ ಇಲ್ವಾ? ಇದ್ರೆ ಯಾಕೆ ಬಂದಿದ್ದಾಳೆ? ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ನಾನು ಅಷ್ಟೊತ್ತಿಂದ ಗಮನಿಸ್ತಾ ಇದ್ದದ್ದು ಏನಂತ ಭಾವಿಸಿದ್ದಿ? ಸರಿಯಾಗಿ ನೋಡು. ಮದುವೆಯಾದಂತಹ ಯಾವ ಲಕ್ಷಣವೂ ಆಕೆಯಲ್ಲಿ ಕಾಣಿಸುವುದಿಲ್ಲ. ಹಾಗಿದ್ರೆ ಕಾಡಿಗೆ ಯಾಕೆ ಬಂದಿದ್ದಾಳೆ? ಗೊತ್ತಾಯ್ತು. ಚಂಡಮುಂಡರು ಕಾಡದ ಪ್ರವೇಶ ಮಾಡ್ತಾರೆ ಎನ್ನುವಂತಹ ವಿಚಾರವಳಿಗೆ ಗೊತ್ತುಂಟು. ವರಾನ್ವೇಷಣೆಗಾಗಿ ಬಂದಿದ್ದಾಳೆ. ಆಗಿರಲಬಹುದು. ಏನೇ ಹೋಗಿ ಆಕೆಯ ಮನಸ್ಸೇನು ಅಂತ ತಿಳಿಯುವ ಪ್ರಯತ್ನ ಮಾಡುವ. ಒಂದು ವೇಳೆ ಒಪ್ಪಿಗೆ ಸಿಕ್ಕಿದ್ರೆ ನೀನು ಅಣ್ಣಲ್ವಾ? ತಂದೆಗೆ ಸಮಾನ. ಈಗ ಮಾತಾಡೋದು ಯಾರು? ಹೋಗಿ ಬೇಗ ಮಾತಾಡ್ಬೇಕು. ಒಂದು ಮದುವೆ ಆಗ್ಬೇಕು, ಬೇಗ ಮುಗಿಸ್ಬೇಕು. ಮಾತಾಡುವ ಹೆಚ್ಚು ಮಾತಾಡ್ಬೇಕು.